ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಸಾಲ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಸಾಲ್ಟ್ ರೀಡಿಂಗ್ನಲ್ಲಿ ನಿಮಗೆ ಬಹಳಷ್ಟು ಮೆಸೇಜಸ್ ನಿಮ್ಮ ಲೈಫ್ಗೆ ಏನು ಸಿಗಬೇಕೋ ಸಿಗುತ್ತೆ. ಹಾಗೂ ನಾನು ಟೀ ಲೀಫ್ ಮೆಸೇಜಸ್ ಕೂಡ ಮಾಡ್ತಾ ಇದ್ದೀನಿ. ಟೀ ಲೀಫ್ನ ತೊಗೊಂಡು ಒಂದಷ್ಟು ಮೆಸೇಜಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿದೆ. ನೀವು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ, ಯಾವಾಗ ನೋಡ್ತಾ ಇದ್ದೀರಾ, ಅಂದರೆ ನಾನು ಯಾವಾಗ ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲ ಮ್ಯಾಟರ್ ಆಗಲ್ಲ. ನಾನು ಯಾವಾಗಾದರೂ ಅಪ್ಲೋಡ್ ಮಾಡಿರ್ಬೋದು, ಆದರೆ ನಿಮಗೆ ಈ ಒಂದು ವಿಡಿಯೋ ತಲುಪಿದೆ, ಈ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಆ ಸಮಯದಲ್ಲಿ ಆ ಒಂದು ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮಗೆ ತಲುಪಬೇಕಾಗಿತ್ತು, ಅದಕ್ಕೆ ನಿಮಗೆ ತಲುಪಿದೆ ಅಂತ ಅರ್ಥ. ಸೊ ಇದು ನಿಮಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಎಷ್ಟೋ ಜನ ಸಾಲ್ಟ್ ರೀಡಿಂಗ್ಸ್ ನಮಗೆ ತುಂಬ ಹೆಲ್ಪ್ ಆಗಿದೆ, ಇದನ್ನು ಜಾಸ್ತಿ ಮಾಡಿ ಅಂತಲೂ ಕೂಡ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದರಿಂದ ಆ್ಯಕ್ಯುರೇಸಿ ಲೆವೆಲ್ ಸಾಲ್ಟ್ ರೀಡಿಂಗ್ಸ್ದು ತುಂಬ ಇದೆ, ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಏನೇನು ಮೆಸೇಜಸ್ ನಿಮಗೆ ಸಾಲ್ಟ್ ರೀಡಿಂಗ್ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಟ್ಯಾರೋ ಕಾರ್ಡ್ಸ್ನು ಕೂಡ ಬಳಸ್ತೀನಿ ಮತ್ತು ಟೀ ಲೀಫ್ ಕಾರ್ಡ್ಸ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್ಸ್. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಸಾಲ್ಟ್ ರೀಡಿಂಗ್. ನೀವು ಇಷ್ಟಪಡುವ ದೈವವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಜಸ್ಟ್ ಪ್ರೇಯರ್ಸ್ ಸ್ವಲ್ಪ ಹೊತ್ತು ಮಾಡಿ ಆ್ಯಂಡ್ ವಿ ವಿಲ್ ಡೂ ದ ಸಾಲ್ಟ್ ರೀಡಿಂಗ್. What are the messages for you? So here you go. ನಾನಿವತ್ತು ರೀಡಿಂಗ್ನಲ್ಲಿ ತುಂಬ ಲೈನ್ಸ್ನ ನೋಡ್ತಾ ಇದ್ದೀನಿ. ಸೊ ಕೆಲವರಿಗೆ ಏನು ಮೆಸೇಜ್ ಆಗ್ತಾ ಇದೆ ಅಂದರೆ ಇದು ಅವರ ದಾರಿಯಲ್ಲಿ ಏನು ಅಡ್ಡಿ ಆತಂಕಗಳಿತ್ತು, ಅವರ ಲೈಫ್ ಜರ್ನಿನಲ್ಲಿ ಏನಾದರೂ ಒಂದಷ್ಟು ನೋವು ತಳಮಳಗಳಾಗಿತ್ತು ಅಥವಾ ದಿಕ್ಕೆ ದೋಚ್ತಾ ಇಲ್ಲ, ನಾನು ಕಳೆದೋಗಿದ್ದೀನಿ, ಆ ಥರ ಅನುಭವಗಳು ಯಾರಿಗೆ ಆಗ್ತಾ ಇತ್ತು ಅವ್ರಿಗೆ ಒಂದು ಬಿಡುಗಡೆ ನೋಡ್ತಾ ಇದ್ದೀನಿ. ಅದರಿಂದ ಅವ್ರಿಗೆ ಏನು ದಾರಿಯಲ್ಲಿ ಈಗ ಏನೋ ಪ್ರಯತ್ನಗಳನ್ನ ಪಡ್ತಿರ್ತೀರ, ಅದು ಆಗ್ತಾನೇ ಇರಲ್ಲ, ಏನು ಮಾಡಿದ್ರೂ ಆ ಒಂದು ಪ್ರಯತ್ನ ವಿಫಲ ಆಗ್ತಾ ಇದೆ ಅಂತ ಅನುಭವಗಳಾಗ್ತಾ ಇರೋರಿಗೆ ದಾರಿ ಬಹಳಷ್ಟು ಬೇರೆ ದಾರಿಗಳಿರೋದು ಅಥವಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದನ್ನ ನಾನು ನೋಡ್ತಾ ಇದ್ದೀನಿ. ನೀವು ಟೈಮ್ ಲೈನ್ ಕೇಳಿದ್ರೆ ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಂದರೆ ನಾನು ನೋಡ್ತಾ ಇರುವಂಥ ಟೈಮ್ ಲೈನ್ ಒಂದು 3 ರಿಂದ 4 ವಾರದ ಒಳಗಡೆ ನಿಮ್ಮ ಅನುಭವಗಳು ಏನಿದೆ, ನಿಮ್ಮ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅದು ನಿಮಗೆ ಪೂರಕವಾಗಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ನಿಮಗೆ ಫಲ ಸಿಗುತ್ತೆ. ನೀವು ವಿಫಲವನ್ನು ಅನುಭವಿಸ್ತಿದ್ರೆ, ನೀವು ಸೋಲನ್ನು ಅನುಭವಿಸ್ತಿದ್ರೆ ಗೆಲುವನ್ನು ನೋಡುವಂಥ ಒಂದು ಟೈಮ್ ಬಂದಿದೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಮತ್ತು ನಿಮಗೇನಾದರೂ ಕಾಣ್ತಾ ಇದೆ ಅಂದರೆ, ನಿಮಗೇನಾದರೂ ಇಮೇಜ್ ಕಾಣ್ತಾ ಇದೆ ಅಂದರೆ ಈ ಒಂದು ಸಾಲ್ಟ್ ರೀಡಿಂಗ್ನಲ್ಲಿ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ನಾನು ನೋಡ್ತಾ ಇರೋದು ಲಾಟ್ ಆಫ್ ಲೈನ್ಸ್ ಟುಡೇ, ಸ್ವಲ್ಪ ಬೇರೆ ಥರನೇ ಲೈನ್ಸ್ ಬಂದಿದೆ. ಹಾಗೂ ಎಷ್ಟೋ ಜನಕ್ಕೆ ಅವರ ಏರಿಯಾಸ್ ಆಫ್ ಲೈಫ್ ಏನಿದೆ, ಅವರ ಫ್ಯಾಮ್ಲಿ ಲೈಫ್, ಅವರ ಒಂದು ಮ್ಯಾರಿಡ್ ಲೈಫ್ ಆಗಿರ್ಬೋದು ಅಥವಾ ಅವರ ಕೆಲಸ ಕಾರ್ಯಗಳ ಏರಿಯಾ ಇರ್ಬೋದು, ಹಣಕಾಸಿನ ವ್ಯವಹಾರ ಇರ್ಬೋದು, ಅದರಲ್ಲೂ ಕೂಡ ಅವ್ರಿಗೆ ಆಪರ್ಚುನಿಟೀಸ್ ಬರೋದನ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ಈಗ ಕಾಯ್ತಾನೆ ಇರೋದಿಲ್ಲ, ಸಡನ್ನಾಗಿ ಏನೋ ಒಂದು ಆಫರ್ ಬಂತು, ಯಾರೋ ನಿಮಗೇನೋ ಆಫರ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ. ಈಗ ಬಿಸ್ನೆಸ್ ವಿಷಯದಲ್ಲಿ ಜಾಸ್ತಿ ಕ್ಲೈಂಟ್ಸ್ ಸಿಗೋದಾಗಿರ್ಬೋದು ಅಥವಾ ನೀವು ಅಂದ್ಕೊಳ್ಳದೆ ಇರೋ ಹಾಗೆ ಏನೋ ಒಂದು ಬದಲಾವಣೆ ಆಗೋದ್ರಿಂದ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗೋದು, ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. ಆಲ್ ದ ವೆರಿ ಬೆಸ್ಟ್. ಮತ್ತು ಇಲ್ಲಿ ಸಾಲ್ಟ್ ರೀಡಿಂಗ್ ಜನರಲ್ ಆಗಿರುತ್ತೆ. ಒಂದಷ್ಟು ಮೆಸೇಜಸ್ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗದೇ ಇರ್ಬೋದು, ಒಬ್ಬೊಬ್ಬರಿಗೆ ಕನೆಕ್ಟ್ ಆಗ್ಬೋದು, ಡಿಪೆಂಡ್ ಆಗುತ್ತೆ. ಬಟ್ ಇಟ್ ಈಸ್ ಜನರಲ್ ಆಗಿರೋದ್ರಿಂದ ನಿಮ್ಮ ಲೈಫಿಗೆ ಯಾವುದು ಅನ್ವಯ ಅನ್ನಿಸ್ತಾ ಇದೆ, ಯಾವುದು ಮನಸ್ಸಿಗೆ ಹತ್ತಿರ ಅನ್ನಿಸ್ತು ನಾನು ಹೇಳಿದ ಮೆಸೇಜ್, ಅದು ನಿಮಗೇನೆ ಆಗಿರುವಂಥದ್ದು, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಮತ್ತು ನಾನು ವಿ ಅನ್ನುವಂಥ ಒಂದು ಲೆಟರ್ನ ನೋಡಿದೆ. ಸೊ ಅದು ವಿ ಲೆಟರ್, ನಿಮ್ಮ ಹೆಸರು ವಿಯಿಂದ ಶುರು ಆಗ್ತಾ ಇದೆ ಅಂದರೆ ವಿಕ್ಟ್ರಿ, ನಿಮ್ಮ ಲೈಫ್ನಲ್ಲಿ ನೀವು ವಿಕ್ಟ್ರಿನ ಆದಷ್ಟು 1 ತಿಂಗಳ ಒಳಗಡೆ ನೋಡ್ತೀರಾ ಅಂತ ಒಂದು ಮೆಸೇಜ್ ಬಂದಿದೆ. ನಿಮ್ಮ ಹೆಸರು ವಿಯಿಂದ ಶುರುವಾಗಿದೆ ಅಂದರೆ ನೀವು ಅದನ್ನು ಕಮೆಂಟ್ ಕೂಡ ಮಾಡಿ. ನಿಮ್ಮ ಹೆಸರೇನಾದರೂ ಆಗಿದೆ ಅಂದರೆ, ಅದೇನಾದರೂ ನಾನು ಹೇಳಿದ್ದು ನಿಮಗೆ ಕನೆಕ್ಟ್ ಆಯಿತು ಅಂದರೆ ನಿಮ್ಮ ಹೆಸರು ಬರೆದು ಐ ವಿಲ್ ಸಕ್ಸೀಡ್, ಮೈ ಲೈಫ್ ಇಸ್ ವಿಕ್ಟೋರಿಯಸ್, ವಿಕ್ಟ್ರಿ ಅಂತ ನಿಮ್ಮ ಹೆಸರು ಬರೆದು ವಿಕ್ಟ್ರಿ ಅಂತ ಹಾಕಿದ್ರೂ ಅದು ನಿಮಗೆ ಕ್ಲೇಮ್ ಆಗುತ್ತೆ. ಅಂದರೆ ಅದು ನಿಮಗೆ ಲೈಫಿಗೆ ಕನೆಕ್ಟ್ ಆಯಿತು ಅಂದರೆ ಅದು ನಿಮಗೆ ಸಿಗುತ್ತೆ ಅಂತ.
ನೀವು ಯಾವುದರಲ್ಲಿ ವಿಕ್ಟ್ರಿ ನೋಡಬೇಕು ಅಂತ ಇದ್ದೀರಾ, ನಿಮ್ಮ ಹೆಸರು ಏನಾದರೂ ವಿ ಇಂದ ಶುರುವಾಗ್ತಾ ಇದೆ ಅಂದರೆ ವಿ ನಿಮ್ಮ ಹೆಸರು ಬರೆದು ನೆಕ್ಸ್ಟ್ ವಿಕ್ಟ್ರಿ ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಅದು ಬಿಕಾಸ್ ಅದು ನಿಮಗೆ ಸ್ಪೆಷಲ್ ಮೆಸೇಜ್ ಬಂದಿದೆ. ವಿ ಇಂದ ಶುರು ಆಗುವಂಥ ಹೆಸರು ಯಾರದೇ ಆಗಿರಲಿ ಅವ್ರಿಗೆ ವಿಕ್ಟ್ರಿ ಅಂತ ನಾನು ನೋಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಏನು ನೋಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನಾದರೂ ಅಡ್ಡಿ ಆತಂಕಗಳಿದೆ ಅಂದರೆ, ನೀವೇನಾದರೂ ನಿಮ್ಮ ಪಾರ್ಟ್ನರ್ ಜೊತೆ ಸೆಪರೇಟ್ ಆಗಿದ್ದೀರಾ, ಮಾತು ಬಿಟ್ಟಿದ್ದೀರಾ, ಇತ್ತೀಚೆಗೆ ಸಡನ್ನಾಗಿ ಏನು ರೀಸನ್ ಇಲ್ಲದೇ ದೂರ ಆಗಿಬಿಟ್ಟಿದ್ದೀರಾ ಅಂದರೆ ಅದು ಇತ್ತೀಚೆಗೆ. ಓಕೆ, ಒಂದು ತಿಂಗಳಿಂದ ಏನಾದರೂ ಏನೋ ಪ್ರಾಬ್ಲಮ್ ಇದೆ ನಿಮ್ಮ ತುಂಬ ದಿನದಿಂದ ಅಂತ ನಾನು ಹೇಳ್ತಾ ಇಲ್ಲ, ಒಂದು ತಿಂಗಳಿಂದ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಆಲ್ ಆಫ್ ಅ ಸಡನ್ ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಸಾರ್ಟ್ ಔಟ್ ಆಗುತ್ತೆ. ನೀವಿಬ್ಬರು ರೀಕನ್ಸೈಲ್ ಆಗ್ತೀರಾ, ನೀವಿಬ್ಬರು ಮತ್ತೆ ವಾಪಸ್ ಬಂದು ನೀವಿಬ್ಬರು ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತೀರಾ ಅಂತ ಕೂಡ ಒಂದು ಮೆಸೇಜ್ ನಾನು ನೋಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಅದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಮೆಸೇಜಸ್. ನಿಮ್ಗೆ ಇನ್ನೇನಾದರೂ ಇಮೇಜಸ್ ಕಾಣ್ತಾ ಇದೆ ಅಂದರೆ ರೀಡಿಂಗ್ನಲ್ಲಿ ಅದನ್ನು ಕೂಡ ನೀವು ನನಗೆ ಹೇಳಬಹುದು, ಅದನ್ನ ಕಮೆಂಟ್ ಮಾಡಿ. ಇನ್ನೇನಾದರೂ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನಾನು ಟ್ಯಾರೋನು ಕೂಡ ಯೂಸ್ ಮಾಡ್ತೀನಿ. ಫಸ್ಟ್ ಹೌ ಮಚ್ ಐ ಕ್ಯಾನ್, ಎಷ್ಟು ಮೆಸೇಜಸ್ ನಾನು ಸಾಲ್ಟ್ ರೀಡಿಂಗ್ನಲ್ಲಿ ತೊಗೋಬೋದು ಅದನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ. ಇನ್ನೇನಾದರೂ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನೀವು ಹೇಳಬಹುದು. ನಾನೇನು ನೋಡ್ತಾ ಇದ್ದೀನಿ ಅಂದರೆ ರೂಟ್ಸ್ ಅನ್ನುವಂಥ ಒಂದು ಫೀಲ್ ಬಂತು. ರೂಟ್ಸ್, ಬೇರು ಆಯಿತಾ, ಒಂದು ಮರದ ಬೇರು ಬಂತು ಅಂದರೆ ನಿಮ್ಮ ಲೈಫ್ನಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ. ಅದರ ಅರ್ಥ ಏನು? ನಿಮ್ಮ ಮನೆ ವಿಷಯವಾಗಿ ಒಳ್ಳೆಯ ವಿಚಾರಗಳು ನಡೆಯುವಂಥದ್ದು. ಬೇಸಿಕಲಿ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ನೀವು ಈಗ ಆಸ್ತಿ ವಿಷಯವಾಗಿ ಏನಾದರೂ ಕೆಟ್ಟ ಅನುಭವಗಳಾಗ್ತಾ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಶಾಂತಿ ಇಲ್ಲ ಅಂದರೆ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ಸಾಲ್ವ್ ಆಗೋದು ನಾನು ನೋಡ್ತಾ ಇದ್ದೀನಿ. ಈ ವರ್ಷದಲ್ಲೇ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋದು ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದು ಸಾಲ್ವ್ ಆಗೋದು ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. ಸೊ ಇವಾಗ ನೀವೇನು ಮಾಡಿ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ ಅಲ್ವಾ, 2ರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡಿ. ಬಿಕಾಸ್ ನಿಮಗೆ ಅದರಿಂದನೂ ಕೂಡ ಒಂದಷ್ಟು ಕ್ಲಾರಿಟಿ ಕೊಡ್ತೀನಿ ಕಾರ್ಡ್ಸಿಂದನೂ. ಇಲ್ಲಿ 2 ಇದೆ ಅಲ್ಲ, 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಅವರಿಗೆ ನಾನು ಸ್ಪೆಷಲಾಗಿ ಟ್ಯಾರೋ ರೀಡಿಂಗ್ನೂ ಕೂಡ ಮಾಡ್ತೀನಿ. ಏಕೆಂದರೆ ಈ ವಿಡಿಯೋನ ನೋಡೋರಿಗೆ ಪರ್ಟಿಕ್ಯುಲರಾಗಿ ಏನೇನು ಮೆಸೇಜಸ್ ಸಿಗಬೇಕೋ ಅದು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸಿಗುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಈ ಒಂದು ಕಾರ್ಡ್ ಪೈಲ್ನ ಫಸ್ಟ್ ತೆಗಿತಾ ಇದ್ದೀನಿ. ಸೊ ಇನ್ನೇನೇನು ಮೆಸೇಜಸ್ ಇದೆ ಅಂತ ನೋಡೋಣ. ಸೊ ನೀವೇನಾದರೂ ಹಾರ್ಟ್ ಬ್ರೇಕ್ ಅನುಭವಿಸ್ತಿದ್ದೀರಾ ಇತ್ತೀಚೆಗೆ, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ಹಾರ್ಟ್ ಬ್ರೇಕ್ ಏನಾದರೂ ಅನುಭವಿಸ್ತಿದ್ದೀರಾ ಅಂದರೆ, ಆ ಒಂದು ವಿಷಯದಲ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಒಂದು ಹೊಸದಾದ ಪ್ರೀತಿಯ ಅನುಭವನ ನೋಡ್ತೀರಾ. ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನ್ಯೂ ಲವ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಹಾರ್ಟ್ ಬ್ರೇಕ್ ಆಗಿರೋವರಿಗೆ, ಅವರ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಿದೆ, ಮದುವೆನೇ ಆಗಿಲ್ಲ ಅವ್ರಿಗೆ, ಆ ಥರ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅಂಥವರಿಗೆ ವಿತಿನ್ 2 months ನ್ಯೂ ಲವ್ನ ನೋಡ್ತಾ ಇದ್ದೀನಿ. ಆ ಒಂದು ಮೆಸೇಜ್ ಕೂಡ ನಾನು ನೋಡ್ತಾ ಇದ್ದೀನಿ. ಇನ್ನೇನೇನು ಮೆಸೇಜಸ್ ಇದೆ ಅಂತ ನಾನು ನಿಮಗೆ ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ತೆಗಿತಾ ಇದ್ದೀನಿ ನಿಮಗೋಸ್ಕರ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಟೀ ಲೀಫ್ ಮೆಸೇಜಸ್ನು ಕೂಡ ಸ್ವಲ್ಪ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಆರ್ ದ ಮೆಸೇಜಸ್ ಫಾರ್ ಯು. ಇಂಟ್ರೆಸ್ಟಿಂಗ್ ಆಗಿರುವ ತುಂಬ ಮೆಸೇಜಸ್ ಬಂದಿದೆ, ಎಲ್ಲವನ್ನು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಟೀ ಲೀಫ್ ಮೆಸೇಜಸ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಟೀ ಲೀಫ್ ಮೆಸೇಜಸ್ ಏನಿದೆ ಅಂದರೆ, ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು. ನಿಮ್ಮ ವಿರುದ್ಧವಾಗಿ ಕೆಲವರು ನಿಮ್ಮ ಲೈಫ್ ಹಾಳಾಗಲಿ ಅಂತ ಒಂದು ಹುನ್ನಾರ ಹಾಕ್ತಾ ಇದ್ದಾರೆ. ನಿಮಗೇನೋ ಒಂದು ಕೆಟ್ಟದ್ದು ಟ್ರೈ ಮಾಡ್ತಾ ಇದ್ದಾರೆ ಹಾಳು ಮಾಡೋಕ್ಕೆ, ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ. ಸೊ ಟೇಕ್ ಕೇರ್ ಅಂತ ಬಂದಿರೋದ್ರಿಂದ ನಿಮಗೆ ಅನಿಸುತ್ತೆ ನಿಮ್ಮ ಮನಸ್ಸು ಯಾಕೋ ಸರಿ ಇಲ್ಲ, ಯಾಕೋ ನಾನು ಹುಷಾರಾಗಿರಬೇಕು ಅಂತ ಏನೋ ಆ ಒಂದು ಡಿಸ್ಕಂಫರ್ಟ್ ಬಂತು ಅಂದ ತಕ್ಷಣ ಅವ್ರನ್ನ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಆ ವ್ಯಕ್ತಿಯನ್ನು. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಕಂಟ್ರೋಲ್ ಯುವರ್ ಆ್ಯಂಗರ್ ಆರ್ ಯು ವಿಲ್ ಬಿ ಸಾರಿ ಅಂತ ಬರ್ತಾ ಇದೆ.
ಸೊ ನಿಮ್ಮ ಕೋಪದಿಂದ ಜನರನ್ನ ಕಳ್ಕೊಳ್ಳೋದಾಗಿರ್ಬೋದು, ಕೋಪದಿಂದ ಒಬ್ಬೊಬ್ಬರು ಕೆಲಸ ಬಿಟ್ಬಿಡೋದು, ಕೋಪದಿಂದ ಏನೋ ಒಂದು ಕೆಲಸದಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು, ಇದು ಆಗಬಹುದು. ಸೊ ಹುಷಾರಾಗಿರಿ, ಮಾತಾಡುವಾಗ ಹುಷಾರಾಗಿರಿ, ಅದು ನಿಮ್ಗೆ ಹತ್ತಿರ ಇರೋರ ಜೊತೆ ಮಾತಾಡುವಾಗ ಹುಷಾರಾಗಿರಿ, ಸ್ಪೆಷಲಿ ವರ್ಕ್ನಲ್ಲಿ ಹುಷಾರಾಗಿರಿ. ನೀವೇನೋ ಹೇಳ್ಬಿಡ್ತೀರಾ ಆಮೇಲೆ ಏನಕ್ಕಾದರೂ ಹೇಳೋದ್ನೋ ಅನ್ನುವಂಥ ಒಂದು ಫೀಲ್ ಬರಬಹುದು ನಿಮಗೆ ಅಂತ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಡೀಪ್ ಫ್ರೆಂಡ್ಶಿಪ್ ವಿತ್ ಸಮ್ವನ್ ಆಫ್ ದ ಸೇಮ್ ಸೆಕ್ಸ್ ಬರ್ತಾ ಇದೆ. ಹೊಸ ಫ್ರೆಂಡ್ಶಿಪ್, ಹೊಸದಾಗಿರುವಂಥ ಒಂದು ರಿಲೇಷನ್ಶಿಪ್, ಸೇಮ್ ಜೆಂಡರ್ ಅಂತ ನೋಡ್ತಾ ಇದ್ದೀನಿ. ಅಂದರೆ ಮೇ ಬಿ ನೀವೊಂದು ಹೊಸ ಫ್ರೆಂಡ್ನ ಮೀಟ್ ಮಾಡ್ತೀರಾ, ಅಥವಾ ಎಲ್ಲೋ ಹೋಗ್ತಾ ಇರೋವಾಗ ಯಾರನ್ನೋ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಒಂದು ಒಳ್ಳೆಯ ಸ್ನೇಹ ಬೆಳೆಯುತ್ತೆ, ಆ ಥರ ಕೆಲವರಿಗೆ ಮೆಸೇಜ್ ಬಂದಿದೆ. ಕೆಲವು ದಿನಗಳಲ್ಲೇ, ಇನ್ನು ಮುಂಬರುವ ದಿನಗಳೆಲ್ಲ ಆಗುತ್ತೆ ಅಂತ. ಇನ್ವಾಲ್ವ್ಮೆಂಟ್ ವಿತ್ ದ ಲಾ, ಸೊ ನಾನು ಆ ಒಂದು ಸಾಲ್ಟ್ ರೀಡಿಂಗ್ನಲ್ಲೂ ಅದೇ ಹೇಳಿದೆ, ಕೋರ್ಟು ಕಚೇರಿಯಾಗಿ ಅಥವಾ ಏನೋ ಒಂದು ಅನ್ಯಾಯ ಆಗಿದೆ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಸಿಕ್ಕಾಕೊಂಡಿದ್ದೀರಾ ಅಂದಾಗ ಅದರಲ್ಲೂ ನಿಮಗೆ ಬಿಡುಗಡೆ ಸಿಗುತ್ತೆ ಅಪ್ಕಮಿಂಗ್ 3 ಮಂತ್ಸ್ನಲ್ಲಿ ಅಂತ ಬರ್ತಾ ಇದೆ. ಅದಾದ ನಂತರ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಪ್ಲೆಷರ್ ವಿತ್ ಅ ಕ್ಲೋಸ್ ಫ್ರೆಂಡ್ ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಶಿಪ್ ವಿಷಯವಾಗಿ ಒಂದಷ್ಟು ಮೆಸೇಜಸ್ ಬರ್ತಿರೋದ್ರಿಂದ ನೀವು ಮೇ ಬಿ ನೀವೇನಾದರೂ ಒಂದು ಡಾಗ್ನ ಮನೆಗೆ ತೊಗೊಂಡು ಬರಬೇಕು ಅಂತ ಇದ್ದೀರಾ ಅಂದರೆ ಬೆಸ್ಟ್ ಟೈಮ್. ಯಾರಾದರೂ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಮಾಡಿ. ಒಂದು ಪೆಟ್ ಡಾಗ್ನ ನಿಮ್ಮ ಮನೆಗೆ ಕರ್ಕೊಂಡು ಬರೋವಂಥದ್ದು, ತೊಗೊಂಡು ಬರೋವಂಥದ್ದು, ಒಂದು ನಾಯಿ ಮರಿನ ಮನೆಗೆ ಕರ್ಕೊಂಡು ಬಂದು ಸಾಕುವಂಥದ್ದು, ಆ ಥರದ್ದೇನೋ ನೋಡ್ತಾ ಇದ್ದೀನಿ. ಅದಿಲ್ಲ ಅಂದರೂ ಕೂಡ ಕೆಲವರಿಗೆ ಫ್ರೆಂಡ್ಶಿಪ್ಸ್ ಈ 2 ತಿಂಗಳಲ್ಲಿ ಇಂಪ್ರೂವ್ ಆಗುತ್ತೆ, ಹೊಸದಾಗಿರುವಂಥ ಗೆಳೆತನ ಬೆಳೆಯುತ್ತೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಆನ್ ಓಲ್ಡರ್ ವಿಮೆನ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಈ ಒಂದು ವಯಸ್ಸಾಗಿರುವಂಥ ಹೆಣ್ಣಿನ ಜೊತೆ ಒಂದು ಫ್ರೆಂಡ್ಶಿಪ್ಪಿಂದ ಅಥವಾ ಒಂದು ಕನೆಕ್ಷನ್ನಿಂದ ನಿಮಗೆ ಒಳ್ಳೆಯದಾಗಬಹುದು ಅಂತ. ಅಂದರೆ ಆ ವ್ಯಕ್ತಿಯಿಂದ ನಿಮಗೇನೋ ಉಪಯೋಗ ಆಗುತ್ತೆ ಅಂತ ಬರ್ತಾ ಇದೆ, ಆಯಿತಾ. ಯಾವುದೋ ಒಂದು ಕನೆಕ್ಷನ್ ಬರುತ್ತೆ ಇನ್ನು ಮುಂಬರುವ ದಿನಗಳಲ್ಲಿ. ಆಕೆಗೆ ವಯಸ್ಸಾಗಿದೆ, ಆದರೆ ಆಕೆ ನಿಮ್ಗೆ ಒಳ್ಳೆ ಗೈಡ್ ಆಗಿರ್ತಾರೆ ಹಾಗೂ ನಿಮ್ಮ ಲೈಫ್ನ ಇಂಪ್ರೂವ್ ಮಾಡ್ತಾರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಬರ್ತಾ ಇದೆ, ಆಯಿತಾ. ಇದು ನಿಮ್ಮ ಮೆಸೇಜಸ್ ಆಗಿತ್ತು. ಟ್ಯಾರೋಲ್ ಏನು ಬರ್ತಾ ಇದೆ ಅಂದರೆ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ನಿಮ್ಮ ಕಷ್ಟದ ಟೈಮ್ ಬಗೆಹರಿತಾ ಇದೆ. ನಾನು ಆಗಲೇ ಹೇಳೋದ್ನಲ್ಲ, ಏನು ಅಡ್ಡಿ ಆತಂಕಗಳೇನಿತ್ತು, ಏನು ಆಬ್ಸ್ಟಿಕಲ್ಸ್ ಇತ್ತು, ಅದರಲ್ಲಿ ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ನೀವು ನಿಮ್ಮ ಪ್ರಾಬ್ಲಮ್ಸ್, ಲೈಫ್ನಲ್ಲಿ ಬರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಹಾಗೂ ಕೆಟ್ಟ ಚಟಗಳೇನಾದರೂ ಇದೆ ಅಂದರೆ, ಅಥವಾ ನಿಮಗೆ ಏನೋ ಒಂದು ಇದನ್ನು ಅಭ್ಯಾಸನ ಬಿಡೋಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವೀಕ್ನೆಸ್ ಇದೆ ಅಂದರೆ ಅದು ಬಿಡುವ ಟೈಮ್ ಬಂದಿದೆ. ಸೊ ಕೆಟ್ಟ ಅಭ್ಯಾಸಗಳಿದೆ ಅಂದರೆ ಇನ್ನು ಈ ಒಂದು 4 ವಾರಗಳಲ್ಲೇ ನೀವು ಬಿಡಬಹುದು. ಮನಸ್ಸು ಮಾಡಿ ಬಿಡಿ. ಕಮೆಂಟ್ ಮಾಡಿ, ಏನು ಒಂದು ಕೆಟ್ಟ ಅಭ್ಯಾಸವನ್ನು ನೀವು ಬಿಡಬೇಕು ಅಂತ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಮನಸ್ಸಿಗೆ ಒಂದು ಅಶುದ್ಧತೆನ ತರಬೇಕು ಅಂದರೆ ಆ ಒಂದು ಕೆಟ್ಟ ಅಭ್ಯಾಸನ ದಯವಿಟ್ಟು ಬಿಡಬೇಕು. 4 ವಾರದಲ್ಲಿ ನಿಮ್ಮ ಕೈಲಿ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಸ್ಟ್ರಾಂಗ್ ಆ್ಯಂಡ್ ಲೀವ್ ಅ ಬ್ಯಾಡ್ ಹ್ಯಾಬಿಟ್ ಅಂತ ಬರ್ತಾ ಇದೆ. ನಿಮಗೆ ಇದು ಸ್ಪೆಷಲ್ ಮೆಸೇಜ್ ಆಗಿದೆ. ಸೊ ಇದನ್ನ ನೀವು ಮಾಡಲೇಬೇಕು, ನಿಮಗೋಸ್ಕರ ನೀವು ಮಾಡಿ. ನೀವು ತುಂಬ ಆಲಸ್ಯಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ತುಂಬಾ ಲೈಫ್ನ ಲೇಸಿಯಾಗಿ ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ವೇಕಪ್ ಟೈಮ್ ಅಂತ ಹೇಳ್ಬೋದು. ನೀವು ಇವಾಗ ಹೀಗಿದ್ದರೆ ಆಗೋದಿಲ್ಲ, ಆ್ಯಕ್ಷನ್ ಟೈಮ್ ಆಗಿರೋದ್ರಿಂದ. ಇಲ್ಲಿ ಸಾಲ್ಟ್ ರೀಡಿಂಗ್ನಲ್ಲೂ ಹಾಗೆ ಬಂದಿತ್ತು. ನೀವು ನಿಮ್ಮ ಲೈಫ್ನ ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಹಾರ್ಟ್ ಬ್ರೇಕ್ ಏನಾದರೂ ಆಗಿದೆ ಅಂದರೆ ಹೊಸ ಲವ್ ಬರ್ತಾ ಇದೆ ಅಂತ, ಅವ್ರಿಗೂ ಇದೊಂದು ಮೆಸೇಜ್ ಆಗಿದೆ. ನಿಮ್ಮನ್ನು ಬಿಟ್ಟು ಹೋಗಿರೋರಿಗೆ ಸೆಕೆಂಡ್ ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡಿರೋರಿಗೆ ಸೆಕೆಂಡ್ ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ಮತ್ತೆ ನಿಮ್ಮ ಲೈಫನ್ನ ಹಾಳು ಮಾಡ್ತಾರೆ. ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಕೆಲವರು ಹುನ್ನಾರ ಹಾಕ್ತಾ ಇದ್ದಾರೆ. ಅವರು ನಿಮ್ಮ ಲೈಫ್ನ ಹ್ಯಾಂಗ್ಡ್ ಮ್ಯಾನಿಗೆ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಪ್ರೋಗ್ರೆಸ್ನ ಅವರು ಸಹಿಸ್ಕೊಳ್ಳದೆ ನಿಮಗೇನಾದರೂ ಒಂದು ಕೆಟ್ಟದ್ದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಥರ ಒಂದು ಎಚ್ಚರಿಕೆ ಕಾರ್ಡ್ ಕೂಡ ಬಂದಿದೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ 6 ಆಫ್ ಸ್ವೋರ್ಡ್ಸ್ ಬರ್ತಿರೋದ್ರಿಂದ ಇನ್ನೂ ಒಂದು 6 ವಾರಗಳಲ್ಲಿ ನಿಮಗೆ ತುಂಬ ಪೇಯ್ನ್ ಆಗಬಹುದು, ಒಂದಷ್ಟು ಸ್ಟ್ರೆಸ್ ಅನುಭವಗಳಾಗಬಹುದು. ಆದರೂ ಕೂಡ ನೀವು ಛಲ ಬಿಡದೆ ನಿಮ್ಮ ಲೈಫ್ನ ನೀವು ಹೇಗೆ ತೊಗೋಬೇಕು ಅಂತ ತೊಗೊಂಡು ಹೋದರೆ ನೀವು ಗೆಲುವನ್ನು ಅನುಭವಿಸ್ತೀರಾ. ಅಷ್ಟು ಸುಲಭ ಇಲ್ಲ, ಯಾಕಂದರೆ ಇದೊಂದು ಒಂಟಿಯಾದ ಜರ್ನಿ ಆಗಿದೆ ನಿಮಗೆ. ಅಂದರೆ ನಾನು ಒಬ್ಬಳೇ ಅನ್ನುವಂಥ ಅನುಭವಗಳು ಕೆಲವರಿಗೆ ಬರ್ತಿರಬಹುದು. ಆದರೆ ಇದು ನಿಮಗೋಸ್ಕರ ನೀವು ಮಾಡಲೇಬೇಕು, ನಿಮ್ಮ ಬೆಳವಣಿಗೆಗೋಸ್ಕರ, ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರ ನೀವು ಮಾಡಲೇಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸಾಲ್ಟ್ ರೀಡಿಂಗ್ನಲ್ಲೂ ಅದೇ ಬಂದಿತ್ತು ಒಂದಷ್ಟು ಮೆಸೇಜಸ್ ನಿಮಗೆ. ನಿಮಗೆ ಈ ಒಂದು ಸಾಲ್ಟ್ ರೀಡಿಂಗ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅದರಿಂದ ನಾನು ಹೆಚ್ಚು ಈ ಥರ ವೀಡಿಯೋಸ್ನೇ ಫೋಕಸ್ ಮಾಡಿ ಪ್ಲ್ಯಾನ್ ಮಾಡಿ ನಿಮಗೋಸ್ಕರ ಮಾಡ್ತೀನಿ. ಓಕೆ, ಸಾಲ್ಟ್ ರೀಡಿಂಗ್ನಲ್ಲೂ ನಾನು ನಿಮಗೆ ಏನೇನು ಮೆಸೇಜಸ್ ಹೇಳಬೇಕೋ ಹೇಳಿದ್ದೀನಿ. ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ರು ಅವ್ರಿಗೂ ಕೂಡ ನಾನು ಒಂದಷ್ಟು ಮೆಸೇಜಸ್ ಏನು ನಿಮಗೆ ತಲುಪಬೇಕಾಗಿದೆ ಅದನ್ನು ಈ ಒಂದು ರೀಡಿಂಗ್ನಲ್ಲಿ ತಲುಪಿಸ್ತೀನಿ.
ಲೆಟ್ಸ್ ಸಿ ನಿಮಗೇನೋ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಟೀ ಲೀಫ್ನಲ್ಲಿ ಏನಿದೆ, ನೀವೇನು ತಿಳ್ಕೊಳ್ಳುವಂಥದ್ದಿದೆ, ಟೀ ಲೀಫ್ ಮೆಸೇಜಸ್ ಏನಿದೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಮೆಸೇಜಸ್ ಫಾರ್ ಯು. ಸೊ ಹಿಯರ್ ಯು ಗೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಫಸ್ಟ್ ನಾನು ನಿಮಗೆ ಟೀ ಲೀಫ್ ಮೆಸೇಜಸ್ನ ಹೇಳಿಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಫ್ಯಾಮಿಲಿ ಸಾರೋ ಬರ್ತಾ ಇದೆ. ಯಾರೋ ಒಬ್ಬರು ಹತ್ತಿರ ಇರುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಕಳ್ಕೊಬೋದು. ಈಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದೆ, ಏನೋ ಪ್ರಾಬ್ಲಮ್ ಇದೆ ಅಂದರೆ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಅದು ಕಾಂಪ್ಲಿಕೇಟ್ ಆಗಬಹುದು. ಆದರೆ ಹೀಗೆ ಫ್ಯಾಮಿಲಿ ಸಾರೋ ಬಂದಿರೋದ್ರಿಂದ ಅದನ್ನು ನೀವು ಸರಿಪಡಿಸ್ಕೋಬಹುದು ಕೂಡ. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ನ ತೊಗೊಳ್ಳೋದು ಅತ್ಯವಶ್ಯಕತೆ ಈಗ ಪ್ರೆಸೆಂಟ್ ಇರುವಂಥ ಒಂದು ಸಿಚುವೇಷನಲ್ಲಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಅ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್ ಅಂತ ಬರ್ತಾ ಇದೆ. ಸೊ ಮೆಟೀರಿಯಲ್ ವೆಲ್ತ್ ಲಾಸ್ ಹಾಗೇನೋ ಬರ್ತಾ ಇರೋದ್ರಿಂದ ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀವು ಆತರದಲ್ಲಿ ಏನೋ ಒಂದು ಮಾಡಿಬಿಡ್ತೀರ, ಇದು ನಾನು ಮಾಡೇ ಬಿಡ್ತೀನಿ ಅಂತ. ಆವಾಗ ಏನಾಗುತ್ತೆ ಅಂದರೆ ಅದರಲ್ಲೂ ಲಾಸ್ ಆಗಬಹುದು. ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಅನ್ನೆಸೆಸರಿ ಯಾರಾದರೂ ನಿಮಗೆ ನಿಮ್ಮ ಲೈಫ್ನ ಲಾಸ್ ತರಬಹುದು, ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡ್ಕೋಬಹುದು ಅಂತ ಮೆಸೇಜ್ ಬರ್ತಾ ಇದೆ. ಆ ವಿಷಯದಲ್ಲಿ ಹುಷಾರಾಗಿರಬೇಕಾಗತ್ತೆ ನೀವು. ನಿಮಗೇನಾದರೂ ಬೇರೆ ಏನಾದರೂ ಇಮೇಜಸ್ ಕಾಣ್ತಾ ಇದೆ ಅಂದರೆ ಸಾಲ್ಟ್ ರೀಡಿಂಗ್ನಲ್ಲಿ ಅದನ್ನು ನೀವು ಟೈಪ್ ಮಾಡಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಮ್ಯಾರೇಜ್ ವಿಲ್ ಟೇಕ್ ಪ್ಲೇಸ್ ಈದರ್ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಅಂತ ಬರ್ತಾ ಇದೆ. ಸೊ ಕೆಲವರು ಮದುವೆ ವಿಷಯವಾಗಿ ಏನಾದರೂ ಆಗಬೇಕು ಅಂತ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀರಾ ಅಥವಾ ಗಂಡನ್ನು ನೋಡ್ತಾ ಇದ್ದೀರಾ ಅಂದರೆ ಈ ವಿಷಯದಲ್ಲಿ ಒಳ್ಳೆ ಗುಡ್ ನ್ಯೂಸ್ ಇದೆ. ಮದುವೆ ಇನ್ನು ಕೆಲವು ತಿಂಗಳಲ್ಲಿ, ಎಂಗೇಜ್ಮೆಂಟ್ ಇನ್ನು ಕೆಲವು ತಿಂಗಳಲ್ಲಿ ಅಥವಾ ಒಳ್ಳೆಯ ಪ್ರೊಫೈಲ್ ನಿಮ್ಮ ಲೈಫಿಗೆ ಬರುವಂಥದ್ದು, ಆ ಥರ ಗುಡ್ ನ್ಯೂಸ್ ನೋಡ್ತಾ ಇದ್ದೀನಿ. ಕೆಲವರಿಗೆ ಹೊಸ ಬಿಸ್ನೆಸ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ಮೆಸೇಜ್ ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಬರ್ತಾ ಇದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀವು ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡೋಕ್ಕೆ ಹೋಗಿ ಸಣ್ಣ ಖುಷಿಗಳನ್ನ ನೀವು ಮರೆತು ಬಿಡ್ತೀರಾ. ಸೊ ನಿಮಗೆ ಏನೇನು ಖುಷಿ ಕೊಡುತ್ತೆ, ಏನೇನು ಕಂಫರ್ಟ್ ಕೊಡುತ್ತೆ ಅಂಥ ವಿಷಯಗಳನ್ನ ಆದಷ್ಟು ಜಾಸ್ತಿ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ಇಗ್ನೋರ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಮಾಡ್ತಾಯಿದ್ದೀರಾ. ಸೊ ಆ ವಿಷಯದಲ್ಲಿ ನೀವು ಇಂಪಾರ್ಟೆನ್ಸ್ ನಿಮ್ಮ ಲೈಫಿಗೆ ಕೊಡಬೇಕಾಗತ್ತೆ. ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಬರ್ತಾಯಿದೆ. ಇದೇನಾಗಿರ್ಬೋದು, ಸರಿಯಾಗಿ ನಿದ್ದೆ ಮಾಡೋದು, ಸರಿಯಾಗಿ ಊಟ ಸೇವನೆ ಮಾಡುವಂಥದ್ದು, ಹಾಗೂ ಫ್ರೆಂಡ್ಸ್ ಜೊತೆ ಮಾತಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಂಥದ್ದು, ಇಂಥದ್ದು ಸಿಂಪಲ್ ಆಗಿರುವಂಥ ಖುಷಿಗಳು ಏನೇನು ಕೊಡುತ್ತೆ ಅದನ್ನು ದಯವಿಟ್ಟು ಮಾಡಿ ಅಂತ ಬರ್ತಾಯಿದೆ. ಫೋರ್ಸ್ ವರ್ಕಿಂಗ್ ಅಗೇನ್ಸ್ಟ್ ಯು ಆ್ಯಕ್ಸ್ ಕೂಡ ಬರ್ತಾ ಇರೋದ್ರಿಂದ ಕೆಲವರಿಗೆ, ಇದು ಎಲ್ರಿಗೂ ಅಂತ ನಾನು ಹೇಳಲ್ಲ, ನಿಮ್ಮ ಅಗೇನ್ಸ್ಟಾಗಿ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಕೆಟ್ಟದ್ದೇನೋ ಒಂದು ಎನರ್ಜಿನ ಪಾಸ್ ಮಾಡೋದಿರ್ಬೋದು ಅಥವಾ ನಿಮ್ಮ ಲೈಫ್ನ ಹಾಳು ಮಾಡೋದಕ್ಕೆ ಏನೋ ಒಂದು ಹುನ್ನಾರ ಹಾಕೋ ಹಾಗೆ ಬರ್ತಾ ಇದೆ. ಸೊ ಪ್ರೆಸೆಂಟ್ನಲ್ಲಿ ನೀವು ಯಾರಾದರೂ ಒಂದು ಎನಿಮಿ ಜೊತೆ ಅಥವಾ ನಿಮ್ಗೆ ಆಗದೇ ಇರೋರ ಜೊತೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಅಥವಾ ಅವ್ರ ಜೊತೆ ಕನೆಕ್ಷನಲ್ಲಿದ್ದೀರಾ ಅಂದರೆ ಯೋಚನೆ ಮಾಡಿ. ಅಥವಾ ಅವ್ರೇನಾದರೂ ನೀನು ಇದನ್ನು ಮಾಡು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೇನೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ, ಏನೋ ಒಂದು ಕೆಟ್ಟ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಅಂದರೆ ಜಸ್ಟ್ ಡೋಂಟ್ ಡೂ ಇಟ್. ನಿಮ್ಮ ಮನಸ್ಸಿಗೆ ಅದೊಂಥರ ಹೆವಿ ಅನಿಸ್ತಾ ಇದೆ ಅಥವಾ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವರು ವಾಪಸ್ ಹೋದಾಗ ನಿಮ್ಮ ಮನೇಲೇ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂದರೆ ಅಂಥವ್ರನ್ನ ನೀವು ದಯವಿಟ್ಟು ಮನೆ ಒಳಗಡೆ ಸೇರಿಸಬೇಡಿ. ಈ ಥರ ನಿಮ್ಮ ಮನೆ ಒಳಗಡೆನೆ ಬಂದು ಏನೋ ಒಂದು ಹಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ ಬರ್ತಾ ಇದೆ. ಕೆಲವರಿಗೆ ನಾನು ಸಾಲ್ಟ್ ರೀಡಿಂಗ್ನಲ್ಲಿ ಇವಾಗ ಈ ಕೂಡಲೇ ಏನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ರಿಲೇಷನ್ಶಿಪ್ಗೆ ಹುಳಿ ಹಿಂಡೋದು, ನಿಮ್ಮ ಮತ್ತು ನಿಮ್ಮ ಮನೆಯವರ ಸಂಬಂಧವನ್ನು ಹಾಳು ಮಾಡೋಕ್ಕೆ ಯಾರೋ ಒಬ್ಬರು ನಿಮ್ಮ ಮನೆಗೆ ಪ್ರತಿದಿನ ಬರೋದು ಅಥವಾ ವಾರದಲ್ಲಿ ಕೆಲವು ಸಲ ಬಂದು ಹೋಗಿ ಮಾಡುವುದು, ಕೆಟ್ಟ ಕಣ್ಣು ಹಾಕೋದು, ಏನೋ ಒಂದು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಅಥವಾ ನಿಮ್ಮ ಫ್ಯಾಮಿಲಿ ಲೈಫ್ ಹಾಳಾಗಲಿ ಅಂತ. ಅದನ್ನು ನಾನು ಸಾಲ್ಟ್ ರೀಡಿಂಗ್ ಮೆಸೇಜ್ನಲ್ಲಿ ನೋಡಿದ್ದು. ಈಗ ನಾನು ಟ್ಯಾರೋ ರೀಡಿಂಗ್ನು ಕೂಡ ಮಾಡಿಬಿಡ್ತೀನಿ. ಜಸ್ಟಿಸ್ ಬರ್ತಾ ಇದೆ.
ಜಸ್ಟಿಸ್ ಬಂದಿರೋದ್ರಿಂದ ಯಾರು ಏನೇ ಹಾಕಲಿ, ಏನೇ ಮಾಡಲಿ ನಿಮ್ಮ ಅಗೇನ್ಸ್ಟಾಗಿ, ದೇವರು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಿಮಗೆ ಸಿಗುವಂಥ ಕರ್ಮ, ನೀವೇನೇನು ಒಳ್ಳೆ ಕರ್ಮಗಳು ಮಾಡ್ತೀರಾ ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗಿ. ಯಾರೋ ಏನೋ ಕೆಟ್ಟದ್ದು ಮಾಡಿದ್ರು ಅಂದ ತಕ್ಷಣ, ನಿಮ್ಮ ಒಂದು ಬೆಳವಣಿಗೆನ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ನೀವು ಅವ್ರ ರೀತಿಯೇ ಆಗುವ ಅವಶ್ಯಕತೆ ಇಲ್ಲ. ಅವ್ರನ್ನ ಕ್ಷಮಿಸ್ಬಿಟ್ಟು ನಿಮ್ಮ ಲೈಫ್ನಲ್ಲಿ ನೀವು ಯಾವ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಅಂತ ಇದ್ದೀರಾ ಆ ವಿಷಯವಾಗಿ ನೀವು ಫೋಕಸ್ ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯ ಬೆಳವಣಿಗೆಗಳನ್ನ ನೋಡ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಬೇರೆಯವರ ಕೆಟ್ಟ ಗುಣನ ನೀವು ನಿಮ್ಮ ಲೈಫಲ್ಲಿ ತರುವ ಅವಶ್ಯಕತೆ ಇಲ್ಲ. ನೀವು ನೀವಾಗೇ ಇರಿ ಅಂತ ಒಂದು ಅಶ್ಯೂರೆನ್ಸ್ ಕಾರ್ಡ್, ಅದೊಂದು ಎಚ್ಚರಿಕೆ ಕಾರ್ಡ್ ನಿಮಗೆ ಬಂದಿದೆ. 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ನಿಮ್ಮ ಒಂದು ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ಅದು ಆ್ಯಕ್ಚುಲಿ ಚೆನ್ನಾಗೇ ಹೋಗುತ್ತೆ ಇನ್ನು ಮುಂಬರುವ 2-3 ತಿಂಗಳಲ್ಲಿ. ಇದನ್ನು ಸಹಿಸಲಾರದೆ ಕೆಲವರು ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಂಥವರು ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅವ್ರು ಕೆಟ್ಟ ಕಣ್ಣು ಹಾಕ್ತಾ ಇದ್ದಾರೆ, ಅವ್ರೇನೋ ಒಂದು ಕೆಟ್ಟದಾಗಿ ಒಂದು ಕಮೆಂಟ್ ಮಾಡ್ತಾ ಇದ್ದಾರೋ, ಅಥವಾ ನಿಮಗೆ ನೋವು ಆಗುವ ಹಾಗೆ ಏನೋ ಒಂದು ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ ಅನಿಸಿದ್ರೆ ಅವ್ರನ್ನ ಆದಷ್ಟು ದೂರ ಇಡಿ. ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದೇ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ 5 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಇಲ್ಲಿ ಶಾರ್ಕ್ ಕಾರ್ಡು ಬಂದಿತ್ತು ಆವಾಗಲೇ. ಸೊ ಕೆಲವರು ನಿಮಗೆ ನಂಬಿಸಿ ಒಂದು ಬ್ಯಾಡ್ ಲಕ್ನ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದರಿಂದ ಹುಷಾರಾಗಿರಿ. ನೀನು ಇದನ್ನು ಮಾಡು, ನಿನಗಿದ್ರ ಲಾಭ ಬರುತ್ತೆ, ನೀನು ಈ ಥರ ಇಲ್ಲಿ ಇನ್ವೆಸ್ಟ್ ಮಾಡು ಲಾಭ ಬರುತ್ತೆ, ಅಥವಾ ನೀನು ನನಗೆ ದುಡ್ಡು ಕೊಡು, ನಾನು ನಿನಗೆ ಇಂಟ್ರೆಸ್ಟ್ ಕೊಡ್ತೀನಿ, ಈ ಥರ ಏನೋ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿ ನಿಮ್ಮ ದುಡ್ಡನ್ನ ಹಾಳು ಮಾಡೋಕ್ಕೆ ಕೆಲವರು ಬರಬಹುದು. ಆ ವಿಷಯವಾಗಿ ಹುಷಾರಾಗಿರಿ. ನೋಡು, ನಾನು ನಿನಗೆ ಈ ಥರ ನನಗೆ ದುಡ್ಡು ಕೊಟ್ಟರೆ ನಾನು ನಿನಗೆ ಏನೇನೋ ಮಾಡಿಕೊಟ್ಬಿಡ್ತೀನಿ, ಈ ಥರ ಯಾರೋ ಒಬ್ಬರು ಬಂದು ನಿಮ್ಗೆ ಹೇಳಿದ್ರೆ ಆ ಥರ ಬರುತ್ತೆ. ಅದಕ್ಕೆ ಹೇಳಿದ್ರೆ ಅದನ್ನ ನೀವು ನಂಬಕ್ಕೆ ಹೋಗಬೇಡಿ ಅಂತ ಬರ್ತಾ ಇದೆ. ನಿಮ್ಗೆ ಈ ಥರ ಏನಾದರೂ ಅನುಭವಗಳಾಯಿತು ಅಂದರೆ ನಾನು ಹೇಳಾದ್ಮೇಲೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಆಗಿತ್ತು ಆ ಥರ ನಿಮಗೆ ನಾನು ಹೇಳಿದ್ದು ವರ್ಕ್ ಆಗಿದೆ ಅಂದರೆ ಅದನ್ನ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಇನ್ನೊಂದು 6 ತಿಂಗಳ ಒಳಗಡೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಚೆನ್ನಾಗಾಗುತ್ತೆ. ಕಮೆಂಟ್ ಮಾಡಿ, ಐ ವಿಲ್ ವಿನ್ ಇನ್ ಮೈ ಫೈನಾನ್ಷಿಯಲ್ ಕಂಡೀಷನ್, ಐ ವಿಲ್ ವಿನ್ ಇನ್ ಮೈ ಫೈನಾನ್ಷಿಯಲ್ ಸಿಚುವೇಶನ್. ಈ ಥರ ಕಮೆಂಟ್ ಮಾಡೋದ್ರಿಂದ ಕೂಡ ನೀವು ಕ್ಲೇಮ್ ಮಾಡಬಹುದು. ನಿಮ್ಮ ಮನಿ ಮ್ಯಾಟರ್ಸ್, ಅದೃಷ್ಟ ನಿಮ್ಮ ಲೈಫಿಗೆ ಬರುತ್ತೆ. ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ರಿಲೇಟೆಡ್ ಟು ಮನಿ ಮ್ಯಾಟರ್ಸ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಮತ್ತು ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಕೆಲವರಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಯಾಕೆಂದರೆ ಸ್ವೋರ್ಡ್, ಆ್ಯಕ್ಸ್ ಈ ಥರದ್ದೆಲ್ಲ ಬರ್ತಾ ಇರೋದ್ರಿಂದ ನೆಗೆಟಿವ್ ಎನರ್ಜಿ ನೋಡ್ತಾ ಇದ್ದೀನಿ. ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಪ್ರೊಟೆಕ್ಟೆಡ್ ಅಂತ. ಐ ಆಮ್ ಪ್ರೊಟೆಕ್ಟೆಡ್ ಫ್ರಮ್ ಮೈ ಗಾಡ್. ಯಾವ ದೇವರು ಪ್ರೊಟೆಕ್ಷನ್ ಮಾಡ್ತಾರೆ ಆ ಹೆಸರನ್ನು ನೀವು ಹಾಕಬಹುದು. ಸೊ ಇದನ್ನು ಕೂಡ ಈ ಕೂಡಲೇ ಕಮೆಂಟ್ ಮಾಡಿ ಕ್ಲೇಮ್ ಮಾಡ್ಕೊಳ್ಳಿ. ಯಾಕಂದರೆ ಹೌದು, ಒಂದು ಸ್ವಲ್ಪ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾವ ದೇವರನ್ನು ನಂಬ್ತೀರಾ ಅಲ್ಲಿ ಹೋಗಿ ಬರೋದು ಒಳ್ಳೆಯದು. ಯಾಕಂದರೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಅಡೆತಡೆಗಳು ಆಗಬೇಕು ಅಂತ ಕಂಟಿನ್ಯೂಸ್ ಆಗಿ ಏನೋ ಒಂದು ಕೆಟ್ಟದ್ದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ. ಅದಕ್ಕೆ ಸ್ವಲ್ಪ ನೀವು ಪ್ರೊಟೆಕ್ಷನ್ ಖಂಡಿತವಾಗ್ಲೂ ಮಾಡ್ಕೋಬೇಕಾಗತ್ತೆ, ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಕೆಲವರಿಗೆ ಏನಾದರೂ ಡಾಕ್ಟರ್ ಸರ್ಜರಿ ಹೇಳಿದ್ದಾರೆ ಅಂದರೆ ಅದನ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಮಾಡಿಸ್ಕೊಳ್ಳಿ. ಓಕೆ. ಹೆಲ್ತ್ ಕಾಂಪ್ಲಿಕೇಶನ್ಸ್ ಕೆಲವ್ರಿಗೆ ಆಗಬಹುದು. ಇಗ್ನೋರ್ ಆ್ಯಂಡ್ ನೆಗ್ಲೆಕ್ಟ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.